ಏನು ವ್ಯೂ ಇದೆ ಅಂದರೆ ಸಖತ್ ವ್ಯೂ ಇದೆ. ವೀಕ್ಷಕರೆಲ್ಲರಿಗೂ ನಮಸ್ಕಾರ. ನಾನು ಈ ಟೂ ವೀಲರ್ ಇಟ್ಕೊಂಡು ಇವತ್ತು ಒಂದು ಸಣ್ಣ ಟ್ರಾವೆಲ್ ಮಾಡುವಂತಿದ್ದೇನೆ. ಮೊದಲು ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನಲ್ಲಿರುವಂಥ ಬೆಟ್ಟದ ಭೈರವೇಶ್ವರ ಟೆಂಪಲ್ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಅಂತ ಅಂದ್ಕೊಳ್ತೇನೆ. ಅಲ್ಲೇ ಆಗಿ ಸೀದಾ ದೇವರ ಮನೆಯಾಗಿ ಚಾರ್ಮಡಿಯಾಗಿ ಆ ಕಡೆ ನಮ್ಮ ಧರ್ಮಸ್ಥಳ ಆಗಿ ನಮ್ಮ ಬೆಲ್ಲಾರಿಗೆ ಹೋಗುವಂತಿದ್ದೇನೆ. ಇವಾಗ ಬೆಲ್ಲಾರಿಯಿಂದ ಹೊರಟಿದ್ದೇನೆ. ವಿಡಿಯೋದಲ್ಲಿ ಕಂಪ್ಲೀಟ್ ಟ್ರಾವೆಲ್ ಲಾಗ್ಸ್ ಹಾಕಿರ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡ್ಕೊಂಡು ಬನ್ನಿ. ಡಸ್ಟರ್ ಕಾರ್ ನೋಡಿ ಕಂಪ್ಲೀಟ್ ಮುಗಿದೋಗಿದೆ. ಇಲ್ಲಿಂದ ನೀವು ರೈಟಿಗೆ ತೆಕ್ಕೊಂಡು ಸೀದಾ ಇದೇ ಸ್ಕೂಟಿಯಲ್ಲಿ ಬಂದಿರುವಂಥದ್ದು ನಾನು ನೋಡಿ. ಬೆಟ್ಟದ ಭೈರವೇಶ್ವರ ದೇವಾಲಯ ಹಾಸನ ಜಿಲ್ಲೆಯ ಸಕಲೇಶಪುರದಿಂದ ಸುಮಾರು 38 ಕಿಲೋಮೀಟರ್ ದೂರದಲ್ಲಿ ಪಾಂಡವರ ಗುಡ್ಡ ಎಂಬ ಬೆಟ್ಟದ ಮೇಲೆ ಇದೆ. ಈ ದೇವಸ್ಥಾನ ಹೊಯ್ಸಳರು ನಿರ್ಮಿಸಿದ್ದಾರೆ. ಈ ದೇವಾಲಯ ಸುಮಾರು 700 ವರ್ಷಗಳಷ್ಟು ಪುರಾತನವಾಗಿದ್ದು ಸಂಪೂರ್ಣವಾಗಿ ಕರಿಶಿಲೆಯಿಂದ ನಿರ್ಮಿಸಲ್ಪಟ್ಟಿದೆ. ಸ್ಥಳ ಪುರಾಣದ ಪ್ರಕಾರ ಮಹಾಭಾರತದ ಕಾಲದಲ್ಲಿ ಪಾಂಡವರು ಅಜ್ಞಾತವಾಸದಲ್ಲಿದ್ದಾಗ ದೇಶದಾದ್ಯಂತ ಸಂಚರಿಸುತ್ತಾ ಹಲವು ಶಿವ ದೇವಾಲಯಗಳನ್ನು ನಿರ್ಮಿಸಿದ್ದಾರೆ. ಆ ದೇವಾಲಯಗಳ ಸಾಲಿನಲ್ಲಿ ಈ ಬೆಟ್ಟದ ಭೈರವೇಶ್ವರ ದೇವಾಲಯವು ಮುಂಚೂಣಿಯಲ್ಲಿ ಬರುತ್ತದೆ. ಸರ್ಕಾರಿ ಶಾಲೆ ಯಾವ ರೀತಿ ಉಂಟಂತ ನೋಡಿ. ಹಿರಿಯ ಪ್ರಾಥಮಿಕ ಶಾಲೆ ಮೇಕನಗದ್ದೆ, ಮೂಡಿಗೆರೆ, ಚಿಕ್ಕಮಂಗ್ಳೂರು ನೋಡಿ. ಟ್ರಾವೆಲಿಂಗ್ ಮಾಡ್ತಾ ಈ ಥರ ಪ್ಲೇಸ್ಗಳನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ತುಂಬ ಖುಷಿ ಆಗುತ್ತೆ ನೋಡಿ. ಸುತ್ತಲೂ ಕಾಫಿ ಅದು ಇದಂತ ಕಾಡು ಎಲ್ಲ ಉಂಟು. ನಡುವಲ್ಲಿ ಈ ಥರ ಒಂದು ಗೌರ್ಮೆಂಟ್ ಶಾಲೆ. ಮೂರ್ತಿ ಅಂತ ನಾನು ಇಲ್ಲಿ ಬೆಲ್ಲರೆ ಗೊತ್ತಲ್ಲ ನಿಮಗೆ?
ಏನು ಬೆಲ್ಲಾರೆ ಗೊತ್ತುಂಟ? ಬೆಲ್ಲಾರೆ, ಬಿಳ್ಳೂರು, ಬೆಲ್ಲಾರೆ, ಎಲ್ಲಿ ಬರುತ್ತೆ ಹೇಳಿ? ಬೆಲ್ಲಾರೆ ಸುಳ್ಯ ಗೊತ್ತುಂಟ? ಸುಳ್ಯ ಆ ಕಡೆ ಎಲ್ಲ ಹೋಗಿಲ್ಲ ಹೆಸರಿಗೆ. ಕುಕ್ಕೆ ಸುಬ್ರಹ್ಮಣ್ಯ ಗೊತ್ತುಂಟ? ಸ್ವಲ್ಪ ದೇವಸ್ಥಾನಕ್ಕೆಲ್ಲ ಹೋಗಿವಿ ಅಷ್ಟೇ. ಅಲ್ಲಿಂದ ಒಂದು 30 ಕಿಲೋಮೀಟರ್ ಆಚೆ. ಹಾ ನಿಮ್ಮೂರಾ? ಹಾ. ಓಹ್, ಇಲ್ಲಿಗ ದೂರ ಹೋಯ್ದ್ರಿ ಈಗ? ಅಲ್ಲಿಂದ ಬೆಟ್ಟದ ಭೈರವೇಶ್ವರ ಉಂಟಲ್ಲ, ಹಾಂ, ಅಲ್ಲಿಂದ ಸೀದಾ ಈ ಕಡೆ ಬಂದು ದೇವರ ಮನೆಯಾಗಿ ಚಾರ್ಮಾಡಿಯಾಗಿ ಆ ಕಡೆ ಧರ್ಮಸ್ಥಳ ಆಗಿ ಸೀದಾ ಹೋಗುವಂತ. ಅಲ್ಲಿಗೆ ಒಂದು ರೌಂಡ್ ಹಾಕಿದಂಗೆ ಆಗ್ತದೆ. ಅದೇ ಒಬ್ಬರೇ ಹೊಲ್ಟಿರಿ? ಸೀದಾ ಸ್ಕೂಟಿಯಲ್ಲಿ ಇಟ್ಕೊಂಡು ಓಡುದೆ. ಹಾಂ, ಆಯ್ತು. ಊಟ ಎಲ್ಲಿ? ಊಟ ಮಾಡ್ಬೇಕು, ಈಗ ನೋಡ್ಬೇಕು. ನಡೀರಿ, ಅದು ಮುಂದೆ ನಮ್ಮ ಮನೆ ಹೋಗೋಣ ಊಟ. ಅವರು ಮನೆಗೆ ಊಟಕ್ಕೆ ಬನ್ನಿ ಅಂತ ಕರೆದ್ರು. ಎಷ್ಟು ಒಳ್ಳೆ ಜನ ಇಲ್ಲಿ ಅವರು. ನೀವು ಮನೆಗೆ ಬಂದು ಊಟ ಮಾಡಿ ಹೋಗಿ ಅಂತ ಹೇಳಿದ್ರು. ಆದರೆ ನನಗೀಗ ರಪ್ಪ ಕೊಟ್ಟಿಗೆ ಯಾರ ದಾಟಬೇಕು ದೇವರ ಮನೆಯಾಗಿ. ಸೊ ವಿಡಿಯೋ ನೋಡ್ತಾ ಇರಿ. ಕಂಪ್ಲೀಟ್ ಟ್ರಾವೆಲಿಂಗ್ ವಿಡಿಯೋ ಆಗ್ತೇನೆ ನೋಡಿ. 6 ಗಂಟೆ ನಂತರ ಆ ಕಡೆ ಚಾರ್ಮಾಡಿ ರೂಟಲ್ಲಿ ಬಿಡಲ್ಲ, ಯಾರೋ ಹೇಳಿದ್ರು. ನೋಡುವ. ಟಯರ್ ಒಂದು ಕಲರ್ ಆಗಿದೆ. ಬಾ, ಬೆಳ್ಳಾರಿಯಿಂದ ಮೂಡ್ಗೆರೆವರೆಗೆ ಏನೂ ಪ್ರಾಬ್ಲಮ್ ಇಲ್ಲದೆ ಬಂತು ನೋಡಿ. ಡಿಯೋ ಅಂದರೆ ಡಿಯೋನೇ ನಮ್ಮದು. ಯಾವುದೋ ಒಂದು ಗುಡ್ಡ ಇದು, ಯಾರಿಲ್ಲ, ಜನವಸತಿ ಪ್ರದೇಶನೇ ಇಲ್ಲ ಇವಾಗ ನಾನು ದೇವರ ಮನೆ, ನಿಮಗೆ ಗೊತ್ತಿರ್ಬೋದು, ದೇವರ ಮನೆಯಲ್ಲಿದ್ದೇನೆ. ಇದು ಸಹ ಚಿಕ್ಕಮಂಗ್ಳೂರಲ್ಲಿ ಇರುವಂಥದ್ದು ದೇವರ ಮನೆ. ಏನಿಲ್ಲ, ಈ ಫ್ರೀ ಟೈಮಲ್ಲೆಲ್ಲ ಟ್ರಾವೆಲಿಂಗ್ ಮಾಡೋದು ಅಂದರೆ ತುಂಬ ಇಷ್ಟ. ನಿಮಗೆ ಸಹ ಇಷ್ಟ ಇರ್ಬೋದು ಅಂತ ಅಂದ್ಕೊಂಡಿದ್ದೇನೆ. ವ್ಯೂ ಪಾಯಿಂಟ್ ಹತ್ರ ತಲುಪಿದೆ, ನಿಮಗೆ ತೋರಿಸ್ತೇನೆ ದೇವರ ಮನೆ ವ್ಯೂ ಪಾಯಿಂಟ್. ನಾನಿದು ಫಸ್ಟ್ ಟೈಮ್ ಬಂದಿರುವಂಥದ್ದು ದೇವರ ಮನೆಗೆ. ಏನು ವ್ಯೂ ಇದೆ ಅಂದರೆ ಸಖತ್ ವ್ಯೂ ಇದೆ ನೋಡಿ ಒಮ್ಮೆ. ಒಂದು ದಿನದಲ್ಲಿ ಇದನ್ನು ಕವರ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಯಾಕಂದರೆ ನಾನು ನನ್ನ ಸ್ಕೂಟಿ ಎತ್ಕೊಂಡು ಸೀದಾ ಬಂದದೆ ಬೆಳ್ಳಾರಿಯಿಂದ. ವೀಕ್ಷಕರೇ, ಇವಾಗ ನಾನೀಗ ಹೊರಟಂಥದ್ದು ನಮ್ಮ ಊರಿಗೆ. ಬನ್ನಿ ಹೋಗುವ. ಇನ್ನು ನೋಡಿ, ಹೊರನಾಡು, ಕಳಸ, ಕುದುರೆಮುಖ, ಬಾಳೆಹೊನ್ನೂರು ಎಲ್ಲ ಇರೋದು. ಇಲ್ಲಿಂದ ನಿಮಗೆ ನೆಕ್ಸ್ಟ್ ಸಿಗುವಂಥದ್ದು ಚಾರ್ಮಾಡಿ ಘಾಟ್. ಸ್ವಲ್ಪ ಟ್ರಾಫಿಕ್ ಇತ್ತು, ಆದರೂ ರೋಡು ಫ್ರೀ ಇತ್ತು, ಆರಾಮ್ಸೆ ಹೋದೆ. ನಾನು ಬರ್ತಿರುವಾಗ ಲಕ್ಷದೀಪ ಅಂತ ಗೊತ್ತಾಯಿತು ಧರ್ಮಸ್ಥಳದಲ್ಲಿ. ಹಾಗೆ ಒಂದು ರೌಂಡ್ ಹಾಕಿ ಬಂದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೆ ಟೇಕ್ ಕೇರ್.